ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಹನುಮಂತ್. ಸೆಕೆಂಡ್ ಹ್ಯಾಂಡ್ ಎಲೆಕ್ಟ್ರಿಕ್ ವಾಹನಗಳ ಮಾರಾಟದ ಮೇಲಿನ ಜಿಎಸ್ಟಿಯನ್ನು -12% -18% ಹೆಚ್ಚಿಸಲಾಗಿದೆ. ಇದು ಬಳಸಿದ ಎಲೆಕ್ಟ್ರಾನಿಕ್ ವಾಹನಗಳ ಮರು ಮಾರಾಟದಲ್ಲಿ ತೊಡಗಿರುವ ವ್ಯಾಪಾರ ಘಟಕಗಳಿಗೆ ಮಾತ್ರ ಅನ್ವಯಿಸುತ್ತದೆ ಅಂತ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟಪಡಿಸಿದ್ದಾರೆ. ಜಿಎಸ್ಟಿಯಲ್ಲಿನ ಈ ಹೆಚ್ಚಳವು ಸೆಕೆಂಡ್ ಹ್ಯಾಂಡ್ ಎಲೆಕ್ಟ್ರಿಕ್ ವಾಹನಗಳನ್ನು ಮಾರಾಟ ಮಾಡುವ ವ್ಯಕ್ತಿಗಳಿಗೆ ಅನ್ವಯಿಸುವುದಿಲ್ಲ. ಅಂದರೆ ಇಂಡಿವಿಜುವಲ್ ಪರ್ಸನ್ಸ್ಗಳಿಗೆ ಇದು ಅನ್ವಯಿಸುವುದಿಲ್ಲ. ಶನಿವಾರ ನಡೆದಂಥ 55ನೇ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಳಸಿದ ಎಲೆಕ್ಟ್ರಿಕ್ ವಾಹನಗಳ ಮೇಲಿನ ಜಿಎಸ್ಟಿ ದರವನ್ನು ಹಿಂದಿನ ದರ 12% -18% ಹೆಚ್ಚಿಸಲು ಸಮಿತಿಯು ಅನುಮೋದನೆ ನೀಡಿದೆ ಅಂತ ಅವರು ಹೇಳಿದ್ದಾರೆ. ವ್ಯಾಪಾರ ಸಂಸ್ಥೆಗಳಿಗೂ ಸಹ ಸಂಪೂರ್ಣ ಮರು ಮಾರಾಟದ ಮೊತ್ತದ ಮೇಲೆ ತೆರಿಗೆ ವಿಧಿಸಲಾಗುವುದಿಲ್ಲ, ಆದರೆ ಮಾರ್ಜಿನ್ ಮೌಲ್ಯದ ಮೇಲೆ ಮಾತ್ರ ತೆರಿಗೆ ವಿಧಿಸಲಾಗುತ್ತದೆ ಅಂತ ಸೀತಾರಾಮನ್ ಅವರು ಸ್ಪಷ್ಟಪಡಿಸಿದ್ದಾರೆ. ವ್ಯಕ್ತಿಗಳ ನಡುವೆ ನೇರ ವಹಿವಾಟು ಈ ತೆರಿಗೆ ಅಡಿಯಲ್ಲಿ ಬರುವುದಿಲ್ಲ. ಉದಾಹರಣೆಗೆ, ಬಳಸಿದ ಕಾರನ್ನು ಡೀಲರ್ಗೆ 9 ಲಕ್ಷಕ್ಕೆ ಇವಿ ಖರೀದಿಸಿದರೆ ಮತ್ತು ಅದನ್ನು 10 ಲಕ್ಷಕ್ಕೆ ಮಾರಾಟ ಮಾಡಿದರೆ ತೆರಿಗೆಯು ಕೇವಲ 1 ಲಕ್ಷ ಲಾಭಾಂಶಕ್ಕೆ ಮಾತ್ರ ಅನ್ವಯಿಸುತ್ತದೆ. ಅಂದರೆ ವ್ಯಕ್ತಿಗಳ ನಡುವಿನ ನೇರ ವಹಿವಾಟು ಈ ತೆರಿಗೆ ಅಡಿಯಲ್ಲಿ ಬರುವುದಿಲ್ಲ. ಬಳಸಿದ ಇವಿಗಳ ಮಾರಾಟದ ವ್ಯವಹಾರಗಳಿಗೆ ವಿಧಿಸಲಾಗುವಂಥ ಜಿಎಸ್ಟಿ ದರವನ್ನು ಹಳೆಯ ಪೆಟ್ರೋಲ್ ಮತ್ತು ಹೆಚ್ಚಿನ ಇಂಜಿನ್ ಸಾಮರ್ಥ್ಯದ ಡೀಸೆಲ್ ವಾಹನಗಳಿಗೆ ಸಮನಾಗಿ ತರಲು ಹೆಚ್ಚಿಸಲಾಗಿದೆ. ಇವುಗಳಿಗೆ ಈಗಾಗಲೇ -18% ತೆರಿಗೆ ವಿಧಿಸಲಾಗಿದೆ. ಇದು ಹಳೆಯ ಪೆಟ್ರೋಲ್, ಡೀಸೆಲ್ ಮತ್ತು ಎಲೆಕ್ಟ್ರಿಕ್ ವಾಹನಗಳು ಸೇರಿದಂತೆ ಎಲ್ಲ ವಾಹನಗಳಿಗೆ ತೆರಿಗೆ ಚಿಕಿತ್ಸೆಯನ್ನು ಪ್ರಮಾಣೀಕರಿಸುವ ಗುರಿಯನ್ನು ಹೊಂದಿದೆ ಅಂತ ಜಿಎಸ್ಟಿ ಕೌನ್ಸಿಲ್ನ ಅಧಿಕೃತ ಪ್ರಕಟಣೆಯಲ್ಲಿ ಉಲ್ಲೇಖಿಸಲಾಗಿದೆ. ಮಾಲಿನ್ಯವನ್ನು ಕಡಿಮೆ ಮಾಡಲು ಎಲೆಕ್ಟ್ರಿಕ್ ವಾಹನಗಳ ಬಳಕೆಯನ್ನು ಉತ್ತೇಜಿಸುವ ಗುರಿಯನ್ನು ಸರ್ಕಾರದ ನೀತಿಯು ಇನ್ನೂ ಹೊಂದಿರುವುದರಿಂದ ಹೊಸ ಇವಿಗಳ ಮೇಲಿನ ಜಿಎಸ್ಟಿ -5% ಎಂದು ಹಣಕಾಸು ಸಚಿವರು ಸ್ಪಷ್ಟಪಡಿಸಿದ್ದಾರೆ. 1200 ಸಿಸಿ ಮತ್ತು ಅದಕ್ಕಿಂತ ಹೆಚ್ಚಿನ ಅಂದರೆ ನಿರ್ದಿಷ್ಟ ಪೆಟ್ರೋಲ್ ವಾಹನಗಳು ಮತ್ತು 1500 ಸಿಸಿಯ ಡೀಸೆಲ್ ವಾಹನಗಳಿಗೆ ಬಳಸಿದ ಕಾರು ಮಾರಾಟದ ಮಾರ್ಜಿನ್ ಮೌಲ್ಯದ ಮೇಲೆ ಜಿಎಸ್ಟಿ ದರವನ್ನು -18% ಹೆಚ್ಚಿಸಲು ಜಿಎಸ್ಟಿ ಕೌನ್ಸಿಲ್ ಶಿಫಾರಸು ಮಾಡಿದೆ. ಸೆಕೆಂಡ್ ಹ್ಯಾಂಡ್ ಮಾರಾಟದಲ್ಲಿ ಏಕರೂಪತೆಯನ್ನು ತರಲು ಎಲ್ಲ ಎಲೆಕ್ಟ್ರಿಕ್ ವಾಹನಗಳನ್ನು 100 ಸಿಸಿ ಅಥವಾ ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯದ ವಾಹನಗಳಿಗೆ ಮತ್ತು ವ್ಯಾಪಾರ ಘಟಕಗಳು ಮಾರಾಟ ಮಾಡುವ ಎಲ್ಲ ಎಲೆಕ್ಟ್ರಿಕ್ ವಾಹನಗಳಿಗೆ ಮೀಸಲಿಡಲಾಗುವುದು ಅಂತ ಹಿರಿಯ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಆದರೆ ದೇಶದಲ್ಲಿ ಕೆಲವೊಬ್ಬರು ಇವುಗಳ ಕುರಿತು ತಪ್ಪು ಮಾಹಿತಿಯನ್ನು ಹಂಚಿಕೊಂಡು ಜನರನ್ನು ಭಯಭೀತಗೊಳಿಸುತ್ತಿದ್ದಾರೆ. ಆದರೆ ಯಾರೇ ಈ ಒಂದು ವಿಡಿಯೋವನ್ನು ನೋಡಿದ್ರು, ಸೀತಾರಾಮನ್ ಅವರ ವಿಡಿಯೋದ ಜೊತೆಗೆ ಅವತ್ತಿನ ಪತ್ರಿಕಾಗೋಷ್ಠಿಯನ್ನು ಬಿಡುಗಡೆ ಮಾಡಿದ್ದೆ ಆ ಒಂದು ಇಲಾಖೆ. ಆ ಪತ್ರಿಕಾಗೋಷ್ಠಿಯನ್ನು ಸರಿಯಾಗಿ ಓದಿದರೆ ಮಾತ್ರ ಈ ಒಂದು ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಬಹುದು. ಇನ್ನೂ ಕೆಲವೊಬ್ಬರು ಯೂಟ್ಯೂಬ್ನಲ್ಲಿ ಈ ವಿಡಿಯೋಗಳನ್ನು ಮಾಡಿ 2014ರಲ್ಲಿ ನಾನು 10 ಲಕ್ಷಕ್ಕೆ ಕಾರ್ ತೆಗೆದುಕೊಂಡು ಇವಾಗ ನಾನು ಒಂದು 8 ಲಕ್ಷಕ್ಕೆ ಒಂದು 5 ಲಕ್ಷಕ್ಕೆ ಮಾರಿದರೆ ಅವು ಎರಡರ ನಡುವೆ ವ್ಯತ್ಯಾಸವನ್ನು ತೆಗೆದು ಒಟ್ಟಾರೆ ಮೌಲ್ಯಕ್ಕೆ ಅವರು ಜಿಎಸ್ಟಿಯನ್ನು ಹೇಳಿ ನಾವು ಕೊನೆಗೂ ಲಾಸಲ್ಲಿ ಇದ್ದೀವಿ ಅಂತ ತೋರಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಈ ಒಂದು ಮಾರಾಟದ ಏನು ಜಿಎಸ್ಟಿ ಅನ್ವಯಿಸುವುದು ಕೇವಲ ವ್ಯಾಪಾರಸ್ಥರಿಗೆ, ಅಂದರೆ ರಿಟೇಲ್ ಸೆಕೆಂಡ್ ಹ್ಯಾಂಡ್ ಕಾರು ಮಾರಾಟ ಮಾಡುವವರಿಗೆ ಮಾತ್ರ ಅನ್ವಯಿಸುತ್ತದೆ. ಆದರೆ ನಾನು ನಿಮಗೆ ಕಾರನ್ನು ಮಾರಾಟ ಮಾಡಿದರೆ ಅದರಲ್ಲಿ ಯಾವುದೇ ಜಿಎಸ್ಟಿಯನ್ನು ವಿಧಿಸುವಂತಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದರಿಂದ ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ಇದು ವ್ಯಾಪಾರಸ್ಥರಿಗೆ, ರಿಟೇಲ್ ಹೋಲ್ಸೇಲ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರುಗಳನ್ನು ಮಾರಾಟ ಮಾಡುವವರಿಗೆ ಈ ರೀತಿಯ ಒಂದು ನಿಯಮವಿದೆ. ಇನ್ನು ಈ ನಿಯಮದಲ್ಲಿ ಅನೇಕ ತೆರಿಗೆ ವಿನಾಯಿತಿಯನ್ನು ಕೂಡ ಅಳವಡಿಸಲಾಗಿದೆ. ಅದಕ್ಕಾಗಿ ಹೆಚ್ಚಿನ ಮಾಹಿತಿಯನ್ನು ಅಲ್ಲಿಂದ ತಾವು ಪಡೆದುಕೊಳ್ಬಹುದು. ಯೂಟ್ಯೂಬ್ ಅಲ್ಲಿ ಯಾರದ್ದೋ ವಿಡಿಯೋವನ್ನು ಶೇರ್ ಮಾಡೋಕ್ಕಿಂತ ಮೊದಲು ಆ ಒಂದು ವಿಷಯದ ಕುರಿತು ಸಂಪೂರ್ಣ ಮಾಹಿತಿಯನ್ನು ಮೊದಲು ನಾವು ಭಾರತೀಯ ನಾಗರಿಕರು ತಿಳಿದುಕೊಳ್ಬೇಕು. ಇಲ್ಲ ಅಂದರೆ ಈ ರೀತಿಯ ತಪ್ಪು ಮಾಹಿತಿಯನ್ನು ಹರಡುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತದೆ. ಇದರಲ್ಲಿ ಜನಸಾಮಾನ್ಯರು ಹೆದರುವಂಥ ಅವಶ್ಯಕತೆ ಏನೂ ಇಲ್ಲ. ನಾವು ವ್ಯಾಪಾರಸ್ಥರಿಗೆ ಕಾರು ಮಾರಾಟ ಮಾಡಿದರೆ ನಮಗೇನೂ ಸಮಸ್ಯೆ ಇಲ್ಲ. ನಾವು ಇನ್ನೊಬ್ಬರಿಗೆ ಅಂದರೆ ಬೇರೆ ವ್ಯಕ್ತಿಗೆ, ನಿಮ್ಮ ಮನೆ ಪಕ್ಕದವರಿಗೆ, ನಿಮ್ಮ ನೆಂಟರಿಗೆ ಕಾರನ್ನು ಮಾರಾಟ ಮಾಡಿದ್ರು ಅಲ್ಲಿ ಕೂಡ ಯಾವುದೇ ರೀತಿ ಜಿಎಸ್ಟಿಯನ್ನು ವಿಧಿಸುವಂತಿಲ್ಲ. ಇದರ ಮುಖ್ಯ ಉದ್ದೇಶ ಇವಿಗಳನ್ನು ಭಾರತದಾದ್ಯಂತ ಪ್ರಮೋಟ್ ಮಾಡಬೇಕು. ಭಾರತವು ಆತ್ಮನಿರ್ಭರವಾಗಬೇಕು. ಪೆಟ್ರೋಲ್, ಡೀಸೆಲ್ ಮೇಲಿನ ಏನು ಈಗಾಗಲೇ
ಈಗಾಗಲೇ ಬೇರೆ ದೇಶಗಳು ನಮ್ಮ ಮೇಲೆ ಹಿಡಿತ ಸಾಧಿಸಲಿಕ್ಕೆ ಅವುಗಳ ದರವನ್ನು ಏರುಪೇರು ಮಾಡ್ತಾ ಇದ್ದಾವೆ. ಆದರೆ ಎಲೆಕ್ಟ್ರಿಕ್ನ ಮೇಲೆ ನಾವು ಡಿಪೆಂಡ್ ಆದರೆ ಭಾರತವನ್ನು ಆತ್ಮನಿರ್ಭರವಾಗಿ ಮಾಡಬಹುದು ಮತ್ತು ಪೆಟ್ರೋಲ್ ಡೀಸೆಲ್ ಮೇಲಿನ ಏನು ಬೇಡಿಕೆ ಇದೆ ಅದನ್ನು ಕಡಿತಗೊಳಿಸಬಹುದು. ಹಾಗಾಗಿ ಈ ಒಂದು ಹೊಸ GST ಕಾನೂನನ್ನು ತಂದಿರುವಂಥ, ಅದಕ್ಕಾಗಿ ಯಾವುದೇ ಒಂದು ವಿಡಿಯೋ ಶೇರ್ ಮಾಡುವಕ್ಕಿಂತ ಮುಂಚೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಳ್ಳುವುದು ಉತ್ತಮ.